नारायणं निखिलपूर्णगुणैकदेहं निर्दोषमप्युतमप्यखिलैः स्वाख्यैः अस्योद्भवादिदमशेषविशतोऽपि वन्द्यं सदा प्रियतमम् अवसन्नमामि। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरूंश्चापि नत्वा सूत्रार्थ उच्यते। भ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमदानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्यायश्रूच कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरि ओम्। ಇದು ವಿಕಾರ ಶಬ್ದಾನ್ನೇತಿ ಚೇನ ಪ್ರಾಚುರ್ಯಾತ್ ಓಂ. ಕೊನೆಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇಲ್ಲಿರುವಂತಹ ಎಲ್ಲ ಕಡೆ ಇರುವಂತಹ ಈ ಮಯಟ್ ಪ್ರತ್ಯಯಕ್ಕೆ ವಿಕಾರ ಅಂತ ಅರ್ಥ ಅಲ್ಲ. ಮತ್ತೇನು? ಪ್ರಾಚುರ್ಯ, ಅಧಿಕ ಅಂತ ಅರ್ಥ. ಹಾಗೆ ಹೇಳಿದಾಗ ಮಾತ್ರ ಆನಂದಮಯ ಶಬ್ದವಾಚ್ಯನಾದವನು ಪರಮಾತ್ಮನಾಗ್ತಾನೆ ಅಂತ ಹಿಂದಿನ ಸೂತ್ರದಲ್ಲೆಲ್ಲ ನೋಡಿದ್ವಿ. ಈಗ ಓಂ ತದ್ಧೇತು ವ್ಯಪದೇಶಾಚ್ಚ ಓಂ. ಇಲ್ಲಿ ತತ್ ಹೇತು ವ್ಯಪದೇಶಾತ್ ಚ, ತತ್ ಹೇತು ವ್ಯಪದೇಶಾತ್ ಚ ಚತುಷ್ಪದಾತ್ಮಕವಾದ ಸೂತ್ರ ಇದು. ತಸ್ಯ ಹೇತು ತದ್ಹೇತು ಅನ್ನೋದು ಒಂದೇ ಶಬ್ದ ಅಂತ ಇಟ್ಕೊಳ್ಳಿ. ತದ್ಹೇತು ವ್ಯಪದೇಶಾತ್ ಚ, ಮೂರು ತ್ರಿಪದಾತ್ಮಕವಾದಂತಹ ಸೂತ್ರ. ಇದರಲ್ಲಿ ಬರುವಂತದ್ದು ಏನು ಅಂತಂದ್ರೆ ತದ್ಹೇತು. ಹಿಂದೆ ನಾವು ಆನಂದಮಯ ಶಬ್ದ ಎಲ್ಲ ಕೇಳಿದ್ದೇವೆ. ಆ ಬ್ರಹ್ಮ ಆನಂದಮಯ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಇನ್ನೂ ದೃಢೀಕರಣ ಮಾಡುವುದಕ್ಕಾಗಿ ಅನೇಕ ಹೇತುಗಳನ್ನ ಹೇಳ್ತಾರೆ. ಯಾವುದರಲ್ಲಿ? ಅದೇ ತೈತ್ತರೀಯ ಉಪನಿಷತ್ತಿನಲ್ಲಿಯೇನೆ. ಈ ತೈತ್ತರೀಯ ಉಪನಿಷತ್ತಿನಲ್ಲಿಯೇನೆ ಬಂದಿರುವಂತದ್ದು ಈ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನ, ಆನಂದಮಯ. ಅದನ್ನ ಇಟ್ಕೊಂಡೆ ನೀವೆಲ್ಲ ಸ್ವಲ್ಪ ಜಗಳಕ್ಕೆ ಬಂದಿದ್ದು. ಅನ್ನಮಯ ಅಂತಂದ್ರೆ ಮಯ ಅಂತಂದ್ರೆ ವಿಕಾರ, ಜೀವಗಳೇ ಆಗ್ತಾನೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಬಂದಿದ್ದು. ಅದೇ ತೈತ್ತರೀಯರಲ್ಲಿ ಅನ್ನಮಯ ಶಬ್ದ ವಾಚ್ಯನಾದವನು ಪರಮಾತ್ಮನೇ ಆಗ್ತಾನೆ ಅಂತ ಹೇಳಲಿಕ್ಕೆ ಅನೇಕ ಕಾರಣಗಳು ಕೊಟ್ಟಿದ್ದಾರೆ, ಹೇತುಗಳನ್ನ ಕೊಟ್ಟಿದ್ದಾರೆ. ವ್ಯಪದೇಶಾಚ್ಚ, ಅದೇ ತೈತ್ತರೀಯ ಉಪದೇಶத்திನಲ್ಲೇ ಹೇಳಿದ್ದಾರೆ ಆನಂದಮಯ ಶಬ್ದ ವಾಚ್ಯನಾದವನು ವಿಷ್ಣುವೇನೇ ಅಂತ. ಎಲ್ಲಿ? ಏನದು ಅಂತಂದ್ರೆ ಎಲ್ಲರೂ ಹೇಳಬೇಕು ಭಾಷ್ಯವನ್ನ. ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಇತಿ. ಇಲ್ಲಿ ಏಷಃ ಅಂತ ಇದೆ, ಪ್ರಾಣ್ಯಾದೇಶಃ ಅಂತ. ಈ ಒಂದು ವಾಕ್ಯದ ಅರ್ಥ ಏನು ಗೊತ್ತಾ? ಏಷಃ, ಈ ವಿಷ್ಣುವೇನೆ, ಆಕಾಶ, ಅವನೇ ಆಕಾಶ. ಅಂದ್ರೇನು? ಆ ಸಮಂತಾತ್ಕಾಶತೆ, ಬ್ರಹ್ಮಾಂಡದ ಒಳ ಹೊರಗೂ ಕೂಡ ಅವನ ಪ್ರಭೆ ಇರುವಂಥದ್ದು. ಸರ್ವತ್ರ ಪ್ರಕಾಶಿಸುವವನು ಪರಮಾತ್ಮ ಅಂತ ಅರ್ಥ. ಆಕಾಶ. ಆನಂದ, ಆನಂದ ಪರಿಪೂರ್ಣನು ಅವನೇ. ಒಂದು ವೇಳೆ
ನ ಸ್ಯಾತ್ ಅಂದ್ರೆ ಸರ್ವತ್ರ ಪ್ರಕಾಶಿಸುವವನು ಆನಂದ ಪರಿಪೂರ್ಣನು ವಿಷ್ಣು ಆಗದೇ ಹೋದ ಪಕ್ಷದಲ್ಲಿ ಕಹ ಯಾರಾಗ್ಲಿಕ್ಕೆ ಸಾಧ್ಯ? ಅನ್ಯಾತ್ ಇತರ ಜೀವರಲ್ಲಿ ನಿಂತು ಅವರಿಗೆ ಚೇಷ್ಟನ ಮಾಡುವಂತಹ ಕ್ರಿಯೆಯಲ್ಲಿ ಅವರನ್ನ ಕ್ರಿಯಾತ್ಮಕರನ್ನಾಗಿ ಮಾಡುವಂಥದ್ದು ಯಾರು? ವಿಷ್ಣು ಅಲ್ಲ ಅಂತ ಆದರೆ ಯಾರು ಜೀವರಲ್ಲಿ ನಿಂತು ಅನೇಕ ಕೆಲಸಗಳನ್ನು ಮಾಡಿಸುವಂತವ್ರು ಯಾರು? ಪ್ರಾಣ್ಯಾತ್ ಧರ್ಮಾಧರ್ಮಗಳಲ್ಲಿ ಪ್ರವೃತ್ತಿಯನ್ನ ಕೊಡುವಂತವ್ರು ಯಾರು? ಇದು ಧರ್ಮ, ನಾನು ಇದರಲ್ಲೇ ಪ್ರವೃತ್ತಿ ಮಾಡಬೇಕು, ಇದು ಅಧರ್ಮ, ನಾನು ಇದರಲ್ಲಿ ಪ್ರವೃತ್ತಿ ಮಾಡಬಾರದು ಎಂಬುದಾಗಿ ಯಾರು ಮಾಡ್ತಾರೆ ವಿಷ್ಣುವನ್ನು ಹೊರತುಪಡಿಸಿ? ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಅಸ್ವತಂತ್ರರು. ಆ ಸ್ವತಂತ್ರನಾದ ವಿಷ್ಣುವೇ ಆಗ್ತಾನೆ ಹೊರತು ಏನು ಆಕಾಶ ಶಬ್ದ ವಾಚ್ಯ ಸರ್ವತ್ರ ಪ್ರಕಾಶಿಸುವನು ಆನಂದ ಸರ್ವ ಗುಣ ಪರಿಪೂರ್ಣನು ಆನಂದದಿಂದ ಕೂಡಿದವನು ಅವನೇ ಆಗ್ತಾನೆ. ಅವನೇ ಈ ಜಗತ್ತನ್ನ ನಿಯಮಿಸಬಲ್ಲ, ಅವನಿಂದಲೇ ಸಾಧ್ಯ ಹೊರತು ಇನ್ಯಾರಿಂದಲೂ ಕೂಡ ಸಾಧ್ಯ ಇಲ್ಲಪ್ಪ. ಎಲ್ಲರೂ ಕೂಡ ಅಸ್ವತಂತ್ರರೇ. ಅವರವರು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನೇ ತಮ್ಮ ಕೆಲಸವನ್ನೇ ತಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬರಲ್ಲಿ ನಿಂತು ಇನ್ನೊಬ್ಬರನ್ನ ನಿಯಮನೆ ಮಾಡೋದು ಹೇಗೆ ಸಾಧ್ಯ? ಆದ್ದರಿಂದ ಈ ರೀತಿ ಅನ್ಯಾತ್ ಪ್ರಾಣ್ಯಾತ್ ಎನ್ನುವಂತಹ ಮತ್ತೊಬ್ಬರಲ್ಲಿ ನಿಂತು ಅವರಲ್ಲಿ ಕ್ರಿಯೆಯನ್ನು ಉಂಟು ಮಾಡುವಂಥದ್ದು. ಪ್ರಾಣ್ಯಾತ್ ಧರ್ಮಾಧರ್ಮಗಳಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುವಂಥದ್ದು. ಅಂದ್ರೆ ಧರ್ಮಾಧರ್ಮಗಳಲ್ಲಿ ಮನಸ್ಸನ್ನ ಕೊಡುವುದು ಕೊಡದೇ ಇರುವುದು ಅದೆಲ್ಲ ಯಾರು ಮಾಡ್ತಾರೆ? ವಿಷ್ಣುವನ್ನು ಹೊರತುಪಡಿಸಿ ಇನ್ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಇದರಲ್ಲಿ. ಆಚಾರ್ಯ ಈ ತರನು ಹೇಳ್ಕೋಬಹುದಾ? ಅಲ್ಲ, ಈ ನೀವು ಹೇಳಿದ್ದನ್ನ ನೋಡಿದ್ರೆ ಇವಾಗ ನಾವು ಕೆಲವು ಸತಿ ಆಗತ್ತದು, ಎಲ್ರೂ ಅನುಭವಕ್ಕೂ ಬಂದಿರತ್ತೆ. ನಾವ್ ಯಾರಿಗೋ ಏನೋ ಒಂದು ಸಹಾಯ ಅಂತ ಅಲ್ಲ, ಅವ್ರೇನೋ ಕಷ್ಟದಲ್ಲಿ ಇರ್ತಾರ ಅಥವಾ ಏನೋ ಒಂದ್ ಬರ್ತೀನಿ, ಅಯ್ಯೋ ದೇವ್ರು ಬಂದಂಗ್ ಬಂದ್ ಮಾಡಿದ್ರಿ ನೀವು ಅಂತಾರೆ. ಆತರ ಮತ್ತೆ ದೇವ್ರು ಬಂದಂಗ್ ಬಂದ್ ಮಾಡ್ಸಿದ್ರಿ ನಮ್ ಕೈಲಿ ಅಂತ ಅಂತಾರೆ. ಹಾಗಲ್ವೇ ಇದು ಕೂಡ ಅಂತ. ಹೌದು 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 ಹೌದು, ನಮ್ ಕಡೆಯಿಂದ ಆಗ್ತಿರ್ಲಿಲ್ಲ, ನೀವು ಬಂದಿದ್ರಿಂದ ಆಯ್ತು ಅಂತ. ಹಾ 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 ಆತರ ಆತರ. ಹೌದು, ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾರೆ ಇಲ್ಲಿ, ಇದಷ್ಟು ಬಂದಿದ್ಯಾಕೆ ಅಂತಂದ್ರೆ ಮತ್ತೆ ಇದೇ ಈ ಅಧಿಕರಣದ ಆರಂಭದಲ್ಲಿ ಹೋಗ್ಬೇಕು. ಬ್ರಹ್ಮನನ್ನ ಜಿಜ್ಞಾಸೆ ಮಾಡಬೇಕು ಅಂತ ಇತ್ತು. ಬ್ರಹ್ಮ ಎಲ್ಲಿದ್ದಾನೆ? ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ರು. ಬ್ರಹ್ಮ ಪಾದದಲ್ಲಿದ್ದಾನೆ. ಆ ಬ್ರಹ್ಮ ಯಾರು ಅಂತಂದ್ರೆ ಅವನೇ ಅನ್ನಮಯ ಪ್ರಾಣಮಯ ಮನೋಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಹೇಳ್ಕೊಂಡು ಬಂದ್ರು. ಈಗ ಇಲ್ಲಿ ನೋಡ್ರಿ, ಒಂದು ಮಂತ್ರಗಳ ಸಂಬಂಧಿಯಾದ ಅನೇಕ ವೇದಗಳಿದೆ. ಅಂದ್ರೆ ಮಂತ್ರಾತ್ಮಕವಾದಂತಹ ವೇದಗಳು. ಈಗ ನಾವು ಗಾಯತ್ರಿ ಮಂತ್ರ ಅಂತ ಹೇಳ್ತೇವೆ, ಶ್ರೀ ಸೂಕ್ತ ಅಂತ ಹೇಳ್ತೇವೆ. ಬಹಳ ವ್ಯತ್ಯಾಸ ಇದೆ. ಅಂದ್ರೆ ಮಂತ್ರಗಳನ್ನ ಪ್ರತಿನಿತ್ಯ ಪಠಿಸಲೇಬೇಕು. ಅಂತಹ ಅದ್ಭುತವಾದ ಮಂತ್ರಗಳು ವೇದದಲ್ಲಿ ಅನೇಕ ಇವೆ. ನಾವು ಗುರು ಮುಖೇನ ಉಪದೇಶ ತಗೊಂಡು ಅದನ್ನು ಪಠಿಸಬೇಕು, ಅಂದರೆ ಮಾತ್ರ ಫಲ. ಹೀಗೆ ಮಾಂತ್ರವರ್ಣಿಕ ಅದೇ ನಿಮಿಷ ಸೂತ್ರವನ್ನು ಹೇಳೋಣ. ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ ಓಂ.
ಮಾಂತ್ರವರ್ಣಿಕಂ ಮಾಂತ್ರವರ್ಣಿಕಂ ಏವ ಚ ಗೀಯತೆ. ಚತುಷ್ಪದಾತ್ಮಕವಾದಂತಹ ಸೂತ್ರ. ಈ ಮಂತ್ರ ಸಂಬಂಧಿಯಾದ ವರ್ಣಗಳ ಸಮುದಾಯ ಇರುವಂತಹ ವೇದದಲ್ಲೂ ಕೂಡ ಅವನೇ ಗೀಯತೆ. ವಿಷ್ಣುವೇ ಅನಂತ ಗುಣ ಪರಿಪೂರ್ಣ ಅಂತ ಹೇಳತ್ತೆ ವೇದ. ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಪರಮಾತ್ಮನೇನೆ ಆದಿಯಲ್ಲಿ, ಅಂತ್ಯದಲ್ಲಿ, ಮಧ್ಯದಲ್ಲಿ, ಸರ್ವತ್ರ ಪರಮಾತ್ಮ. ಪರಮಾತ್ಮನನ್ನೇ ಹೋಳುತ್ತದೆ ವೇದ. ಏವಚ, ಏವಕಾರ ಅಂತಂದ್ರೆ ಈ ಮಂತ್ರ ಸಂಬಂಧಿಯಾದ ವರ್ಣಗಳಿಂದ ಪರಮಾತ್ಮನ್ನೇ ಹೊಗಳುತ್ತದೆ ಆ ಇಡೀ ವೇದ. ಆದ್ದರಿಂದಾಗಿ ಇನ್ನಿತರ ಕಾರಣಗಳಿಂದ, ಈ ಎಲ್ಲಾ ಕಾರಣಗಳಿದೆ. ಆದ್ದರಿಂದ ವಿಷ್ಣುವೇನೇ ಆನಂದಮಯ, ವಿಷ್ಣುವೇನೇ ಆನಂದಮಯ ಎಂದು ಹೇಳ್ತಾರೆ. ಇಲ್ಲಿ ಭಾಷ್ಯ ನೋಡಿ. ಬ್ರಹ್ಮವಿದಾಪ್ನೋತಿ ಪರಂ ಇತಿ ಸೂಚಯಿತ್ವಾ ಹೇಳ್ಬೇಕು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಮಂತ್ರವರ್ಣ ಲಕ್ಷಿತಂ ಪರಮೇವ ಬ್ರಹ್ಮ ಶಬ್ದಾನುಸಂಧಾನಾತ್ ಗೀಯತೆ. ತೈತ್ತರೀಯರಲ್ಲಿ ಹೀಗೆ ಬರ್ತದೆ. ಬ್ರಹ್ಮವಿತ್ ಆಪ್ನೋತಿ ಪರಂ. ಬ್ರಹ್ಮವಿತ್, ಆ ಪರಬ್ರಹ್ಮನನ್ನ ತಿಳಿದವನು ಯಾರನ್ನ ಹೊಂದುತ್ತಾನೆ? ಪರಮಾಪ್ನೋತಿ, ಆ ಶ್ರೇಷ್ಠನಾದ ಸರ್ವೋತ್ತಮನಾದ ಪರಬ್ರಹ್ಮನಾದ ಆ ಹರಿಯನ್ನೇ ಆಪ್ನೋತಿ ಹೊಂದುತ್ತಾನೆ. ಹೀಗೆ ಸೂಚಯಿತ್ವ, ಸೂಚಿಸಿ ಮುಂದೆ ಹೇಳ್ತಾರೆ, ಓ ಹಾಗಾದ್ರೆ ಆ ಬ್ರಹ್ಮ ಯಾರಪ್ಪ? ಬರೀ ಇಷ್ಟೇ ಹೇಳಿದ್ದಲ್ಲಿ ಎಲ್ಲ ಗುಹ್ಯವಾಗಿ ಹೇಳ್ತದೆ ವೇದ. ಬ್ರಹ್ಮವಿದ ಆಪ್ನೋತಿ ಪರಂ. ಬ್ರಹ್ಮವಿತ್, ಪರಬ್ರಹ್ಮನನ್ನ ತಿಳಿದವನು ಪರಬ್ರಹ್ಮನನ್ನ ಪರಂ ಆಪ್ನೋತಿ, ಪರಶಬ್ದ ವಾಚ್ಯನಾದ ಆ ಪರಮಾತ್ಮನನ್ನ ಹೊಂದುತ್ತಾನೆ. ಪರಮಾತ್ಮ ಹಾಗಾದ್ರೆ ಬ್ರಹ್ಮ ಯಾರು? ಮತ್ತೆ ಡೌಟ್ ಬರ್ತದೆ ನಮಗಿಲ್ಲಿ. ಆ ಪ್ರಾಪ್ಯ ಬ್ರಹ್ಮನ್ ಯಾರು ಎಂಬುದಕ್ಕೆ ಲಕ್ಷಣ ಹೇಳ್ತಾರೆ. ಅವನು ಹೇಗಿದ್ದಾನೆ ಅಂತಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಪರಮಾತ್ಮ ಸತ್ಯ ಶಬ್ದ ವಾಚ್ಯನಾಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನೆ, ಅನಂತನಾಗಿದ್ದಾನೆ. ದೇಶ ಕಾಲ ಗುಣಗಳಿಂದ ಯಾವುದೇ ರೀತಿಯಾದಂತಹ ಅಂತ್ಯ ಅವನಿಗಿಲ್ಲ. ಅನಂತಂ ಬ್ರಹ್ಮ, ಅವನು ಎಲ್ಲ ಗುಣಗಳಿಂದಲೂ ಪರಿಪೂರ್ಣ, ಎಲ್ಲದರಿಂದಲೂ ಉತ್ತಮ ಅವನು. ಅವನೇ ಬ್ರಹ್ಮ ಎಂಬುದಾಗಿ ಮಂತ್ರವರ್ಣ ಲಕ್ಷಿತಂ ಪರಮೇವ ಬ್ರಹ್ಮ ಶಬ್ದಾನುಸಂಧಾನಂ. ಈ ಮಂತ್ರತುಲ್ಯವಾದ ಈ ಒಂದು ವೇದಗಳಿಂದ ಆ ಸರ್ವೋತ್ತಮನಾದ ಬ್ರಹ್ಮನೇ ವೇದ ವಾಕ್ಯಗಳಿಂದ ಹೇಳಲ್ಪಡ್ತಾನೆ. ಆನಂದಮಯ ಶಬ್ದ ವಾಚ್ಯನೆಂದು ಅವನೇ ಕರೆಸಿಕೊಳ್ತಾನೆ. ಇನ್ನುಳಿದವರು ಸರ್ವಥಾ ಕರೆಸಿಕೊಳ್ಳೋದಿಲ್ಲ. ಅದರಿಂದಾಗಿ ಯಾವುದೇ ತಗೊಳ್ರಿ, ನೀವು ಯಾವುದೇ ತಗೊಳ್ರಿ ಶಬ್ದವನ್ನ, ಯಾವುದೇ ತಗೊಳ್ರಿ, ಇದು ಸಮನ್ವಯಾಧಿಕರಣ, ಸಮನ್ವಯಾಧ್ಯಾಯ, ಸಮನ್ವಯಾಧಿಕರಣ ಅಲ್ಲ, ಸಮನ್ವಯಾಧ್ಯಾಯ. ಸಕಲ ಶಬ್ದಗಳನ್ನ ಪರಮಾತ್ಮನಲ್ಲಿ ನಾವು ಸಮನ್ವಯ ಮಾಡಬೇಕು. ಯಾವುದೇ ಶಬ್ದ ತಗೊಂಡ್ರು ಅವನಲ್ಲಿ ಸಮನ್ವಯ ಮಾಡುವಂಥದ್ದು. ಅನ್ನಮಯ, ಅನ್ನದ ವಿಕಾರ ಅಲ್ಲ, ಪ್ರಾಚುರ್ಯ. ಹಿಂದೆ ಎಲ್ಲಾ ಹೇಳಿದ್ರು ಅನೇಕ ರೀತಿಯಾಗಿ.
ಹೀಗೆ ಮಾಂತ್ರವರ್ಣಿಕ ಎನ್ನುವಂತಹ ಮಂತ್ರತುಲ್ಯವಾದ ತೈತ್ತರೀಯ ಉಪನಿಷತ್ತಿನಲ್ಲಿ ಬರುವಂತಹ ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎನ್ನುವಂತಹ ಈ ಮಂತ್ರದಿಂದಲೂ ಕೂಡ ಪರಬ್ರಹ್ಮನಾದ ಸರ್ವೋತ್ತಮನನ್ನೇ ಈ ಒಂದು ಮಂತ್ರ ಹೇಳ್ತಾ ಇದೆ. ತೈತ್ತರೀಯದಲ್ಲಿ ಬರೀ ನಾವೇನ್ ತಿಳ್ಕೊಂಡಿದ್ವಿ? ಅನ್ನಮಯ, ಪ್ರಾಣಮಯ, ಮನೋಮಯ, ರಸಮಯ, ವಿಜ್ಞಾನಮಯ ಇಷ್ಟೇ ಗೊತ್ತಿತ್ತು ನಮಗೆ. ಅದೊಂದಿಟ್ಟುಕೊಂಡು ಬ್ರಹ್ಮ ಯಾರು ಅಂತ ಕೇಳಿದಾಗ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್. ಬ್ರಹ್ಮ ಪಾದದಲ್ಲಿ ಇದ್ದಾನೆ. ಆ ಬ್ರಹ್ಮ ಯಾರು? ಆನಂದಮಯ. ಆನಂದರು ಯಾರ್ಯಾರು? ಬ್ರಹ್ಮ, ಲಕ್ಷ್ಮಿ, ಗರುಡ, ಶೇಷ, ರುದ್ರ, ಮುಖ್ಯ ಪ್ರಾಣ ಯಾರೂ ಕೂಡ ಅಲ್ಲ, ಅದು ಪರಮಾತ್ಮನೇ. ಸಂಪೂರ್ಣವಾಗಿ ತೈತ್ತರೀಯ ಉಪನಿಷತ್ತನ್ನು ಇಟ್ಟುಕೊಂಡು ಅದರಿಂದ ಹಿಂದೆ ಮುಂದೆ ಬರುವಂತಹ ಎಲ್ಲಗಳನ್ನು ಉದಾಹರಣೆಯಾಗಿ ಕೊಟ್ಟು ಆನಂದಮಯ ಶಬ್ದ ವಾಚ್ಯನಾದ ವಿಷ್ಣುವೇನೆ. ಹಾಗಾದ್ರೆ ಆನಂದಮಯ ಶಬ್ದ ವಾಚ್ಯನು ವಿಷ್ಣು ಆದ್ರೆ ಬ್ರಹ್ಮ ಶಬ್ದ ವಾಚ್ಯನು ಅವನೇನೆ. ಯಾಕೆ ಪ್ರಶ್ನೆ ಬಂದಿದೆ ಅಲ್ಲಲ್ಲ? ಬ್ರಹ್ಮ ಎಲ್ಲಿದ್ದ? ಬ್ರಹ್ಮ ಯಾರು? ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ, ಬ್ರಹ್ಮ ಪಾದದಲ್ಲಿದ್ದಾನೆ. ಅವನ್ ಹೇಗಿದ್ದಾನೆ? ಅವನ್ ಯಾರು ಅಂತಂದ್ರೆ ಆನಂದಮಯ. ಹಾಗಾದ್ರೆ ಆನಂದಮಯ ವಿಷ್ಣು ಅಂತಂದ್ರೆ ಬ್ರಹ್ಮ ಶಬ್ದ ವಾಚ್ಯನಾದವನು ವಿಷ್ಣುವೇನೆ. ಯಾವಾಗ ಬ್ರಹ್ಮ ಶಬ್ದ ವಾಚ್ಯನಾದ ವಿಷ್ಣು ಅಂತ ಆಗ್ತದೋ ಆವಾಗ ಅವನ ಜಿಜ್ಞಾಸೆಯನ್ನ ಮಾಡಿ ನಾವು ಮೋಕ್ಷವನ್ನ ಪಡೆಯಬಹುದು ಎಂಬುದಾಗಿ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಅಂತಲ್ಲ, ನನಗನ್ಸಿದ್ದು ನಾ ಹೇಳ್ತೇನೆ. ನಮ್ಮಲ್ಲಿ ವೇದ ಉಪನಿಷತ್ತು ಇದು ಒಂದು ಲೆವೆಲ್. ನಮ್ಮ ಹರಿದಾಸರುಗಳು ಬರೆದಿರ್ತಕ್ಕಂಥದ್ದು, ದಾಸರುಗಳು, ವಿಜಯದಾಸರು ಅವರ ಇನ್ನೊಂದು ಲೆವೆಲ್, ಪುರಂದರದಾಸರು ಅವರ ಇನ್ನೊಂದು ಲೆವೆಲ್. ಇದು ಬಿಟ್ಟು ಇನ್ನೊಂದು ಲೆವೆಲ್ ಇದೆ, ಜನಪದ. ಜನಪದದಲ್ಲಿ ಅವ್ರ ಬಾಯಿಂದ ಬರ್ತಕ್ಕಂಥದ್ದು ಈ ಗ್ರಾಮ್ಯ ಭಾಷೆನಲ್ಲಿ, ಇವಾಗ ನಿಮ್ಗೂ ಗೊತ್ತಿದೆ, ನಿಮ್ ಕಡೆ ಇರುತ್ತೆ ಗೀಗಿ ಪದ ಅಂತ ಅನ್ಬಿಟ್ಟು. ಯಾಕೆಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಓದಿದ್ದೆ ನಾನೆಲ್ಲೋ ಒಂದ್ ಕಡೆ. ಹಾಗಾಗಿ ಗೀಯ ಗಾಗಿಯ ಅದ್ ಬರುತ್ತಲ್ಲ, ಆ ಗೀ ಪದದಲ್ಲಿ ಕೂಡ ಇಲ್ಲಿ ಕೂಡ ನೀವು ಗೀಯತೆ ಅಂತ ಹೇಳಿದ್ರಿ ಅಲ್ಲಿ ಇಲ್ಲೂ ಕೂಡ ಅದಕ್ಕೆ ಅರ್ಥ ಅದೇ ಬರುತ್ತೆ ಅಂತ. ಹೌದಲ್ಲ? ಅಲ್ಲ, ನನ್ನ ಅನಿಸಿಕೆನ ಹೇಳಿದೆ. ಬ್ರಹ್ಮಸೂತ್ರ ಭಾಷಾ ಕೂಡ ನಮ್ಮ ಹಿಂದಿನ ಜನಕ್ಕೆ ಗೊತ್ತಿತ್ತು, ಗ್ರಾಮ್ಯ ಜನಕ್ಕೆ ಅಂತ, ಜನಪದಕ್ಕೆ. ಅಲ್ಲ, ಅದರಲ್ಲಿ ಬರುವಂತಹ ಒಂದು ಕ್ರಿಯಾತ್ಮಕವಾದ ಶಬ್ದ ಅಷ್ಟೇ, ಅದೇನು ದೊಡ್ಡ ವಿಷಯ ಏನಲ್ಲ ಅದರಲ್ಲಿ. ಈ ಒಂದು ಗೀಯತೆ ಅನ್ನುವಂಥದ್ದು ಬೇರೆ ಅನೇಕ ಪುರಾಣಗಳಲ್ಲೂ ಬಂದಿದೆ. ಅದೊಂದು ಕ್ರಿಯಾಪದ ಅಷ್ಟೇ. ಇದರಿಂದಲೇ ಅವರು ತಿಳಿದುಕೊಂಡು ಅದರ ಬಗ್ಗೆ ಅದನ್ನ ತಿಳಿದುಕೊಂಡು ಹೀಗೆಲ್ಲ ಹಾಡಿದ್ದಾರೆ ಅಂತ ಹಾಗೇನಲ್ಲ. ಬೇರೆ ಕಡೆಯಲ್ಲಿ ಕಾಳಿದಾಸ ಮುಂತಾದ ಕವಿಗಳು ಕೂಡ ಆ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಇದರಿಂದಲೇ ಬಂದದ್ದು ಅಂತೇನಲ್ಲ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ನಾಳೆ ನಮ್ಮ ಪೇಜಾವರ ಶ್ರೀಗಳು ಬರೋರಿದ್ದಾರೆ. ಅವರು ಸಾಯಂಕಾಲ 7 ಗಂಟೆಗೆ ಬಂದ್ರೆ ಪಾಠ ಇರೋದಿಲ್ಲ. ಒಂದು ವೇಳೆ ಇಲ್ಲ ಅಂದ್ರೆ ನಾನು ಮೆಸೇಜ್ ಮಾಡ್ತೇನೆ, ಪಾಠ ಇದೇನೋ ಇಲ್ಲೋ ಅಂತ ನಾನು ನಾಳೆ ಮೆಸೇಜ್ ಮಾಡ್ತೇನೆ. ಹಾಗೆ ಮೆಸೇಜ್ ಹಾಕಿ.